ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಸಂಡೇ ಮಾರ್ನಿಂಗು ಒಂದು ಶಾರ್ಟ್ ಬ್ರೇಕ್ಫಾಸ್ಟ್ ರೈಡ್ ತರಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಈಗ 6:35. 6 o'clock ಓಡಕ್ಕೆ ಟ್ರೈ ಮಾಡಿದ್ವಿ, ಆದರೆ ಸ್ವಲ್ಪ ಲೇಟ್ ಆಗೋಯ್ತು. ನನ್ನಿಂದ ಅಲ್ಲ, ಫ್ರೆಂಡ್ಸಿಂದನೇ ಸ್ವಲ್ಪ ಲೇಟ್ ಆಯಿತು. ಇಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗ್ತಿದ್ದಾರೆ. ಒಬ್ಬ ನನ್ನ ಫ್ರೆಂಡ್ ಸುಭಾಷ್ ಅಂತ, ಮತ್ತು ಇನ್ನೊಬ್ಬ ಅವನ ಫ್ರೆಂಡು. ಸೊ ಒಂದು ಜಾವಾ ಮತ್ತು ಇನ್ನೊಂದು ರಾಯಲ್ ಎನ್ಫೀಲ್ಡ್ 350 ಅನಿಸುತ್ತೆ ಅವ್ರದ್ದು. ಇವತ್ತು ನಾವು ಒಂದು ಸಣ್ಣ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಇದು ಹಳೆ ಮೈಸೂರು ರೋಡಲ್ಲಿ ಬರುತ್ತೆ. ರೆಸಾರ್ಟಿಗೆ ಅಷ್ಟು ಏನು ವರ್ಕಿಂಗ್ ಇಲ್ಲ, ಅದು ಕಯಾಕಿಂಗ್ ಒಂದು ಆ್ಯಕ್ಟಿವಿಟಿ ಇದೆ. ಆಮೇಲೆ ಅಲ್ಲೇ ಸ್ವಲ್ಪ ಸೈಡಲ್ಲಿ ನನ್ನ ಹತ್ರ ಒಂದು ಕ್ಯಾಂಪಿಂಗ್ ಸ್ಟವ್ ಇದೆ, ಅದರಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಇದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲೇ ಮೆಟ್ರೋ ಸ್ಟೇಷನ್ ಅಂತ ಇಟ್ಕೊಂಡಿದ್ದೀವಿ. ಹಿಂದೆ ಹೆಚ್ಚು ಕಡಿಮೆ 1 ವರ್ಷ ಹಿಂದೆ ಅನಿಸುತ್ತೆ ಹೋಗಿದ್ವಿ ಅಲ್ಲಿಗೆ, ಫ್ರೆಂಡ್ಸ್ ಎಲ್ಲ ಸೇರಿ. ಈ ಬೈಕಿನ ಅವಾಗ ಹೊಸ ದಿನ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರಲ್ಲ ನಾನು, ಅವಾಗ ಹೋಗಿದ್ವಿ ಆ ಜಾಗಕ್ಕೆ. ಲಾಸ್ಟ್ ಟೈಮ್ ಇಲ್ಲೇ ಇಟ್ಕೊಂಡಿದ್ವಪ್ಪ ಮೀಟಿಂಗ್ ಪಾಯಿಂಟು. ಬಂದಿದ್ದಾರೆ ಇಲ್ವಾ ಬಾಯ್ಸು? ಹಾಂ, ಬಂದಿದ್ದಾರೆ. ಇಲ್ಲಿದ್ದಾರೆ ಬಾಯ್ಸು. ಒಂದು ಶಾರ್ಟ್ ಟೀ ಬ್ರೇಕ್ ತೊಗೊಂಡು ಮುಂದೆ ಹೊರಡ್ತೀವಿ. ಇಲ್ಲಿಂದ ಏನು ಜಾಸ್ತಿ ಟೈಮ್ ಆಗಲ್ಲ, 1 hour ಅಷ್ಟೇ ಹೋಗೋಕ್ಕೆ. ಸೊ ಐಲ್ ಮೀಟ್ ಯು ಗೈಸ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಟೈಮ್ ಈಗ ಆಲ್ಮೋಸ್ಟ್ 5 minutes ಇದೆ 7 o'clock. ಸೊ ನಾನು ಹೇಳಿದಾಗೆ ರೆಸಾರ್ಟ್ ಏನು ತುಂಬ ದೂರ ಇಲ್ಲ, ಇಲ್ಲಿಂದ 45 kilometers ಇದೆ. ಏನು 1 hour ಒಳಗಡೆ ರೀಚ್ ಆಗ್ಬೋದು ಅನಿಸುತ್ತೆ ಈಸಿಯಾಗಿ. ರೆಸಾರ್ಟು ತುಂಬ ಪೀಸ್ಫುಲ್ ಆಗಿರುತ್ತೆ. ಒಂದೊಂದು ಸತಿ ಟ್ರಕ್ಕಿಂಗು ಅಲ್ಲಿ ಹೋಗಿರೋರು ಅಲ್ಲಿ ಬರ್ತಾರೆ ಬ್ರೇಕ್ಫಾಸ್ಟ್ ಅವ್ರು ಅರೇಂಜ್ ಮಾಡಿರ್ತಾರೆ ರೆಸಾರ್ಟ್ ಕಡೆಯಿಂದ. ಅದು ಬಿಟ್ಟರೆ ಇನ್ನು ಯಾರೂ ಇರೋಲ್ಲ. ಲಾಸ್ಟ್ ಟೈಮ್ ಹೋದಾಗ ನಾವೇ ಇದ್ವಿ ಅಷ್ಟೇ ಬಾಯ್ಸು, ಯಾರೂ ಇಲ್ಲ. ಸಖತ್ ಪೀಸ್ಫುಲ್ ಆಗಿದೆ ಜಾಗ ಅದು ಹಳೆ ಮೈಸೂರು ರೋಡಲ್ಲಿ ಇತ್ತಲ್ಲ, ಆವಾಗ ಸ್ವಲ್ಪ ಫ್ಲೋಟಿಂಗ್ ಕ್ರೌಡ್ ಇತ್ತು. ಯಾಕಂದರೆ ಮೈಸೂರು ರೋಡು ತುಂಬ ಬ್ಯುಸಿ ಇರ್ತಿತ್ತು. ಹಳೆ ರೋಡು ತುಂಬ ಬ್ಯುಸಿ ಇರ್ತಿತ್ತು. ಈಗ ಹೊಸ ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಅವ್ರಿಗೆ ಪಾಪ ಬಿಸ್ನೆಸ್ ಅಷ್ಟಿಲ್ಲ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ದೆ ಮನೆ ಹತ್ರನೇ, ಖಾಲಿ ಆಗ್ಬಿಟ್ಟಿತ್ತು ಪೆಟ್ರೋಲು. ಗಾಡಿ ತುಂಬ ದಿನದಿಂದ ಹೊಡೆದೇ ಇರಲಿಲ್ಲ, ಫುಲ್ ಧೂಳಾಗ್ಬಿಟ್ಟಿತ್ತು. ಆಮೇಲೆ ನಿನ್ನೆ ಕ್ಲೀನಾಗಿ ವಾಶ್ ಮಾಡಿಸ್ದೆ. ಪಳ ಹೊಡಿತಾ ಇದೆ ಗಾಡಿ. ಆರೆಂಜ್ ಅಂತೂ ಎದ್ದು ಕಾಣುತ್ತೆ ಗುರು, ವಾಶ್ ಮಾಡಿಸ್ಬಿಟ್ರೆ ಗಾಡಿ ಅಂತೂ. PPF ಆಗಿದೆಯಲ್ಲ, ಆರೆಂಜಿಗೆ ಎಳ್ಳು ಮಾಡಿಸ್ದಂಗೆ ಆಗ್ಬಿಟ್ಟಿದೆ. ಫುಲ್ ಶೈನಿಂಗ್ ಹೊಡಿಯುತ್ತೆ ಆರೆಂಜು. ನಾವು ಹೋದ ಹೋದಾಗ ಏನು ಮಾಡಿದ್ವಿ, ಎಕ್ಸ್ಪ್ರೆಸ್ ವೇ ತೊಗೊಂಡಿದ್ವಿ. ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆ ಅದನ್ನು ತೊಗೊಂಡಿದ್ವಿ. ಆದರೆ ಆವಾಗ ದಿನ ಫುಲ್ ಕಂಪ್ಲೀಟ್ ಆಗಿರಲ್ಲ. ಆಮೇಲೆ ಬೈಕ್ಸ್ ಅಲೌಡ್ ಇತ್ತು. ಈಗ ಬೈಕ್ಸ್ ಅಲೌಡ್ ಇಲ್ಲ. ಸೊ ನಾವು ಸರ್ವಿಸ್ ರೋಡ್ ತೊಗೋಬೇಕಾಗತ್ತೆ. ಕಾರಲ್ಲಿ ಹೋಗಬೇಕಂದ್ರೂ ಸರ್ವಿಸ್ ರೋಡ್ ತೊಗೊಳೋದು ಬೆಟರು. ಯಾಕಂದರೆ ಎಕ್ಸ್ಪ್ರೆಸ್ ವೇ ತೊಗೊಂಡ್ಬಿಟ್ರೆ ಎಕ್ಸಿಟ್ ಮಾಡೋದು ತುಂಬ ಕಷ್ಟ. ನಾನು ಹೋದ ಎಕ್ಸ್ಪ್ರೆಸ್ ವೇಲಿ ಹೋಗಿ ಆಲ್ಮೋಸ್ಟ್ ಒಂದು 10-15 kilometers ಜಾಸ್ತಿ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದೆ. ಆ ಯೂಟರ್ನ್ ಇಲ್ಲ ಎಕ್ಸ್ಪ್ರೆಸ್ ವೇಲಿ, ಅದೊಂದು ಪ್ರಾಬ್ಲಮ್ಮು. ಯೂಟರ್ನ್ ಅಂದರೆ ನೀವು ಸರ್ವಿಸ್ ರೋಡಿಗೆ ತೊಗೊಂಡು ಮತ್ತೆ ಈ ಕಡೆ ವಾಪಸ್ ಬಂದು ಅಂಡರ್ ಪಾಸಲ್ಲಿ ಯೂಟರ್ನ್ ಮಾಡ್ಕೊಬೇಕು. ಸೊ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಮ್ಯಾಪ್ಸ್ ವರ್ಕ್ ಆಗಲಿಲ್ಲ ಹೋದ ಒಂದು 10-15 kilometers ಆರಾಮಾಗಿ ಹೊಡೆದಿದ್ದೀನಿ. ಏನೋ ವಾರ್ನಿಂಗ್ ಲೈಟ್ ಬರ್ತಾ ಇದೆಯಲ್ಲ, ಚೆಕ್ ಮಾಡಿದ್ವಿ ನಿಲ್ಲಿಸಿ, ಏನು ಗೊತ್ತಾಗಲ್ಲ. ಮತ್ತು ನಿನ್ನೆ ವಾಟರ್ ವಾಶ್ ಮಾಡಿಸಿದ್ನಲ್ಲ, ಸ್ವಲ್ಪ ಪವರಲ್ಲಿ ಜೆಟ್ ಇದರಲ್ಲಿ ಹೊಡಿತಾರಲ್ಲ, ಹಂಗಾಗಿ ಸ್ವಲ್ಪ ಸೆನ್ಸರ್ಸ್ ಏನಾರು ಡಿಫಾಲ್ಟ್ ಆಗಿರ್ಬೇಕಷ್ಟೆ. ಏನು ಸರ್ವಿಸು ರೀಸೆಂಟಾಗಿ ಆಗಿದೆ, ಇನ್ನೇನು ತೊಂದರೆ ಇಲ್ಲ. ನೆನ್ನೆ ಹೊಡೆದಾಗ ಏನೂ ಇರಲಿಲ್ಲ. ಈಗ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಅರ್ಧ ದಾರಿಗೆ ಬಂದಿದ್ದೀನಲ್ಲ, ಏನೂ ಆಗಿಲ್ಲ. ವಾರ್ನಿಂಗ್ ಏನು ಕೊಡಲಿಲ್ಲ. ನೋಡೋಣ ಬನ್ನಿ, ಏನಾರು ಆದರೆ ಇದಿದೆ ನನ್ನ ಹತ್ರ, ಏನದು ಅಸಿಸ್ಟು. ಏನಾರು ಆಗಿ ಗಾಡಿ ಏನಾರು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಅಲ್ಲೇ ಕರಿಬೋದು. ನನಗೆ ಅನ್ಸ್ದಂಗೆ ಸ್ವಲ್ಪ ಆದಮೇಲೆ ಹೋಗ್ಬಿಡುತ್ತೆ ಆಟೋಮೆಟಿಕ್ ಆಗೋದು. ಪರ್ಫಾರ್ಮೆನ್ಸಲ್ಲಿ ಏನೂ ಡಿಫ್ರೆನ್ಸ್ ಕಾಣ್ತಾ ಇಲ್ಲ, ಆರಾಮಾಗೇ ಇದೆ. ನೋಡೋಣ, ವಾಪಸ್ ದಾರಿಲಿ ಹೋಗ್ತಾ ಒಂದಿದೆ KTM ಶೋರೂಮು, ಅಲ್ಲೊಂದ್ಸರಿ ಚೆಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. 99% ಅದೇ ಸೆನ್ಸರ್ಸ್ ಒಂದು ಡಿಫಾಲ್ಟ್ ಆಗಿರುತ್ತೆ. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಈ ಥರ ಒಂದು ಕ್ಯಾಂಪಿಂಗ್ ಸ್ಟವಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ. ತುಂಬ ದಿವಸದಿಂದ ಆಗಿರಲಿಲ್ಲ ಪ್ಲ್ಯಾನು. ಅಥವಾ ಹೋಗಿದ್ದ ಕಡೆ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ.
ಸೊ ಇವತ್ತು ಕಾಲ ಕೂಡಿ ಬಂದಿದೆ, ಅಲ್ಲಿ ಸಖತ್ತಾಗಿದೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ. ನೋಡೋಣ ಏನಾದ್ರು ಚೇಂಜಸ್ ಆದರೂ ಆಗಿರ್ಬೋದು ರೆಸಾರ್ಟಲ್ಲಿ. ನಾವು ಹೋದಾಗ ನಾವು ಹೋಗಿ ಬಂದೆ ಆಲ್ಮೋಸ್ಟ್ 1 ಇಯರ್ ಮೇಲಾಗಿದೆ ಅನಿಸುತ್ತೆ. ನೋಡೋಣ, ಅವರಿಗೆ ಕೇಳಿದ್ದೀನಿ, ಇಲ್ಲ ಅಲ್ಲಿ ಆಗಿಲ್ಲ ಅಂದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಜಾಗ ಮಾಡಿಕೊಡ್ತಾರೆ ಅನ್ಸುತ್ತೆ ಅವರು. ವಾರ್ನಿಂಗ್ ಲೈಟ್ ಬಂದೈತೆ, ಯಾಕೆ ಅವ್ರಿಗೆ ಗೊತ್ತಾಗ್ತಿಲ್ಲ. ವಾರ್ನಿಂಗ್ ಲೈಟು, ಇಂಜಿನ್ ಲೈಟು ಇಲ್ಲ, ಇಂಜಿನ್ ವಾರ್ನಿಂಗ್ ಲೈಟ್ ಬರ್ತೈತೆ. ಹಾಂ, ಏನಾಗಲ್ಲ? ನಾನು ಹಂಗೆ ಅಂದ್ಕೊಂಡೆ. ಹೌದಾ? ಅಂಡರ್ 350 ವೈಟ್ ಕಲರ್ ಸಖತ್ತಾಗಿದೆ ಕಲರು. ರಾಯಲ್ ಎನ್ಫೀಲ್ಡ್ ಅವ್ರು ಇದೆ ಎಲ್ಲದಕ್ಕಿಂತ ಜಾಸ್ತಿ ಕಾಣೋದು ಈ ಗಾಡಿ, ಅಂಡರ್ 350. ಸ್ವಲ್ಪ ಆರಾಮಾಗೆ ಹೊಡಿತೀನಿ. ಅದು ಏನಾರ ಮತ್ತೆ ಬೇರೆ ಏನಾರ ಪ್ರಾಬ್ಲಮ್ ಆಗಿದ್ರೆ ಕಷ್ಟ. ನಾನು ಅಂದ್ಕೊಂಡಿರೋದು ಸೆನ್ಸರ್ಸ್ ಅಷ್ಟೇ ಅಂತ, ಬೇರೆ ಏನಾರಾಗಿದ್ರೆ ತುಂಬ ಕಷ್ಟ. ನೋಡೋಣ, ಆರಾಮಾಗಿ ಹೊಡೆಯೋಣ. ರಾಮನಗರ ಇಲ್ಲಿಂದ ಒಂದು 10-15 ಕಿಲೋಮೀಟರ್ಸ್ ಇದೆ. ಈ ಸೆಕ್ಷನ್ ಸರ್ವಿಸ್ ರೋಡ್ ತುಂಬ ಚೆನ್ನಾಗಿದೆ. ಇಲ್ಲೇನಷ್ಟು ಸ್ಪೀಡ್ ಬ್ರೇಕರ್ಸ್ ಇಲ್ಲ, ಇಲ್ಲೇ ಪಕ್ಕನೇ ಎಕ್ಸ್ಪ್ರೆಸ್ ವೇ ಇದೆ. ಸೊ ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಾದರೆ ಆರಾಮಾಗಿ ಹೋಗ್ಬೋದು ಮೈಸೂರಿಗೆ. ನನ್ನ ಬೈಕಲ್ಲಿ ಹೋಗಿ ಯೋಚನೆ ಮಾಡ್ತಾ ಇದ್ದೆ, ಸರ್ವಿಸ್ ರೋಡ್ ನಾನು ನೋಡಿರಲಿಲ್ಲ ಅಲ್ವಾ, ಹೋಗ್ಬೋದು, ಏನು ತೊಂದರೆ ಇಲ್ಲ. ನಾನು ಲಾಸ್ಟ್ ಜನವರಿಲಿ ಹೋಗಿದ್ದೆ, ಕಾರಲ್ಲಿ ಹೋಗಿದ್ದೆ ಮೈಸೂರಲ್ಲಿಗೆ, ಇದರಲ್ಲಿ ಫ್ಯಾಮಿಲಿ ಜೊತೆ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಅದು ಸಖತ್ತಾಗಿದೆ ಎಕ್ಸ್ಪ್ರೆಸ್ ವೇ. ನಾನು ಇದು ತುಂಬ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ, ನಾವು ತುಂಬ ಟೈಮ್ ಕಿಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ ರೋಡು, ಏನು ತೊಂದರೆ ಇಲ್ಲ. ಅದು ಇವತ್ತು ಸಂಡೇ, ಟ್ರಾಫಿಕ್ ಪೀಸಾಗೇ ಇದೆ, ಏನು ಅಷ್ಟೇನು ತುಂಬ ಏನು ಟ್ರಾಫಿಕ್ಕು ಇಲ್ಲ ಇಲ್ಲಿ. ಮ್ಯಾಪು ಆವಾಗಲೇ ಎಕ್ಸ್ಪ್ರೆಸ್ ವೇ ಜಾಯ್ನ್ ಆಗು ಅಂತ ಹೇಳ್ತಾ ಇತ್ತು, ಚೇಂಜ್ ಮಾಡಿದ್ದೀನಿ. ಈಗ ಅಪೋಸಿಟ್ ಸೈಡ್ ಬಂದು ಸರ್ವಿಸ್ ರೋಡ್ ತೊಗೊಂಡಿದ್ದೀವಿ. ನಾವು ಅವಾಗಲೇ ಆ ಕಡೆ ಹೋಗ್ತಾ ಇದ್ದಿದ್ದು, ಈ ಕಡೆ ಸೈಡು ಅಪೋಸಿಟ್ ಸೈಡ್ ಬಂದು ಸರ್ವಿಸ್ ರೋಡ್ ತೊಗೊಂಡಿದ್ದೀವಿ. ಸೊ ಮುಂದ್ಗಡೆ ಹೋಗಿ ಸ್ವಲ್ಪ ರೈಟ್ ಹೋಗಬೇಕು. ನೋಡಿ ಇಂಜಿನ್ ಲೈಟ್ ನಾನು ಹೇಳಿಲ್ವಾ, ನೋಡಿ ಹೋಯ್ತು. ಅದು ಸುಮ್ಮನೆ ಟೆನ್ಷನ್ ಕೊಡೋದು ಅಷ್ಟೇ. ಅದು ಎರಡು ರೋಡ್ ಇದೆಯಾ? ಓಕೆ. ಈ ರೋಡಲ್ಲಿ ಬಂದಿಲ್ಲ ನಾವು ಹೊಸತಿ, ಸಖತ್ತಾಗಿದೆ ರೋಡು. ನಾನೊಬ್ಬ ಮಿಸ್ ಆಗಿಬಿಟ್ಟಿದ್ದೆ ಲಾಸ್ಟ್ ಟೈಮ್ ನಾನು ಹೇಳ್ದಾಗೆ. ಫುಲ್ಲು ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದೆ. ಸೊ ಅದೊಂದು ಸ್ವಲ್ಪ ಆಫ್ ರೋಡ್ ಇತ್ತು, ಗೊತ್ತಾಗಲಿಲ್ಲಪ್ಪ ಅದು ರೋಡು ಹೆಂಗೆ ಬಂದೆ ಏನಂತ. ಹೆಂಗ ಒಟ್ಟಲ್ಲಿ ಎಲ್ಲ ಜನಗೆಲ್ಲ ಕೇಳಿ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಆಮೇಲೆ ಬಂದು ರೀಚ್ ಆದೆ. ನನ್ನ ಫ್ರೆಂಡ್ಸಿಗೂ ಹಂಗೆ ಆಗಿತ್ತು. ಆ್ಯಕ್ಚುಲಿ ಅವರು ಮ್ಯಾಪ್ ಹಾಕೊಂಡಿದ್ರು. ಅವಾಗ ಜಾಸ್ತಿ ಬೈಕ್ಗಳಿದ್ವು, ಒಂದು 5-6 ಬೈಕ್ಗಳಿತ್ತು ಅನ್ಸುತ್ತೆ ಅವತ್ತು. ರೈಡರ್ಸ್ ಜಾಸ್ತಿ ಬಂದಿದ್ರು, ಒಬ್ಬೊಬ್ಬರು ನಾವು ರೋಡಲ್ಲಿ ಬಂದಿದ್ದರು. ಸ್ವಲ್ಪ ಆಫ್ ರೋಡ್ ಇದೆ ಇಲ್ಲಿ. ಲಾಸ್ಟ್ ಟೈಮ್ ಇದೇ ರೋಡಲ್ಲೇ ಬಂದಿತ್ತು ಕರೆಕ್ಟು. ಈಗ ಸ್ವಲ್ಪ ಜ್ಞಾಪಕ ಆಯಿತು. ನೋಡಿ ವ್ಯೂ ಹೆಂಗಿದೆ. ಕಾರಲ್ಲಿ ಬಂದರೆ ಸ್ವಲ್ಪ ಕಷ್ಟ. ಕಾರಲ್ಲಿ ಬಂದರೆ ತುಂಬ ಹಿಂದೆನೇ ನಿಲ್ಲಿಸ್ಬಿಟ್ಟು ಬರಬೇಕು, ವಾಕ್ ಮಾಡಬೇಕಾಗುತ್ತೆ. ಬೈಕ್ಸು ಆರಾಮಾಗಿ ಬ್ಯಾಂಕ್ವರೆಗೂ ಹೋಗುತ್ತೆ. ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ, ಏನು ಸೌಂಡ್ ಇಲ್ಲ, ಫುಲ್ಲು ಸೈಲೆಂಟು. ನೇಚರ್ ಜೊತೆ ಫುಲ್ ಕನೆಕ್ಟ್ ಆಗ್ಬೋದು ಇಲ್ಲಿ ಬಂದರೆ. ಸೊ ರೆಸಾರ್ಟ್ ರೀಚ್ ಆಗಿದ್ದೀವಿ. ನಾನು ಹೇಳ್ದಾಗೆ ತುಂಬ ಕಡಿಮೆ ಜನ ಇದ್ದಾರೆ. ನಮ್ಮ ಜೊತೆ ಇನ್ನೊಂದು ಅಡ್ವೆಂಚರ್ 390 ಇಬ್ಬರು ಬಂದಿದ್ದಾರಷ್ಟೇ. ತೋರಿಸ್ತೀವಿ. ಮುಂಚೆ ಇದೆಲ್ಲ ಆ್ಯಕ್ಟಿವಿಟೀಸ್ ಇತ್ತು, ಈಗ ಜನ ಸ್ವಲ್ಪ ಕಡಿಮೆ ಅಲ್ಲ, ಏನು ಇದೆಲ್ಲ ಮಾಡ್ತಾಯಿಲ್ಲ ಅನಿಸುತ್ತೆ ಆ್ಯಕ್ಟಿವಿಟೀಸು. ಸೊ ಫುಲ್ ಖಾಲಿ ಇದೆ. ಈಗ ಕಯಾಕಿಂಗ್ ಎಲ್ಲ ಇದೆ ಅಲ್ಲಿ ಕೆಳಗಡೆ ಹೋದರೆ. ಅವ್ರು ಬಂದಿದ್ದಾರೆ, ಫೋನ್ ಮಾಡ್ಕೊಂಡು ಬಂದಿದ್ವಿ ಅವ್ರಿಗೆ. ಸೊ ಕಯಾಕಿಂಗ್ ಇದೆಲ್ಲ ಇದೆ ಕೆಳಗಡೆ, ಅದು ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಇಲ್ಲಿ ಅವಾಗವಾಗ ಟ್ರಕ್ಕಿಂಗು ಅದು ಇದು ಅರೇಂಜ್ ಮಾಡ್ತಾರೆ. ಟ್ರಕ್ಕಿಂಗ್ ಎಲ್ಲ ಅರೇಂಜ್ ಮಾಡಿದಾಗ ಸ್ವಲ್ಪ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ ಮಾಡ್ತಾರೆ ಇಲ್ಲಿ ಈ ಜಾಗದಲ್ಲಿ. ಹಾಗಾಗಿ ಇವತ್ತೇನು ಇಲ್ಲ ಅನಿಸುತ್ತೆ ಆ್ಯಕ್ಟಿವಿಟಿಗಳು, ಫುಲ್ ಖಾಲಿ ಇದೆ. ನಾವು ಅಷ್ಟೇ ಜನ ಇರೋದು. ಕಯಾಕಿಂಗ್ ಹೋಗೋಣ ಈಗ.
ಟೈಮು 10:30. ಸೊ ಹೊರಟಿದ್ದೀವಿ ಇಲ್ಲಿಂದ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಮ್ಯಾಪು ಮೇನ್ ರೋಡ್ವರೆಗೂ ಹಾಕ್ಕೊಂಡಿದ್ದಾರೆ. ಮೇನ್ ರೋಡ್ಗೆ ಹೋದ್ಮೇಲೆ ಏನು ಬೇಕಾಗಿಲ್ಲ, ಮ್ಯಾಪ್ ಆಫ್ ಮಾಡ್ಬೋದು. ಬಿಸಿಲು ಸ್ಟಾರ್ಟ್ ಆದರೆ ಸೆಕೆ ಸಖತ್ತಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಬೇಗ ಹೊರಡ್ತಾ ಇದ್ದೀವಿ. 10:30 ಅಷ್ಟೇ. ಇನ್ನು ಲಾಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ 12 o'clockವರೆಗೂ 12 o'clockವರೆಗೂ ಇಲ್ಲೇ ಇದ್ವಿ. ವಾಪಸ್ ಹೋಗ್ತಾ ದಾರಿಲಿ ಯಾವುದೊಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗಿದ್ವಿ. ಕಾರ್ ಬಂದರೆ ಇಲ್ಲೇ ನಿಲ್ಲಿಸ್ಬೇಕು, ಕಾರ್ ಒಳಗಡೆ ಹೋಗಲ್ಲ ಫುಲ್ಲು. ಇದೇ ಹೈವೇ. ಹೋಸತಿ ಹಿಂಗೆ ಹೋಗಿದ್ವಿ ಗುರು, ಜ್ಞಾಪಕ ಇದೆ. ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗಿದ್ವಿ ಹೋಸತಿ. ರೋಡ್ ಇಲ್ಲ ಇಲ್ಲಿ ಹೈವೇಗೆ ಜಾಯ್ನ್ ಆಗೋಕ್ಕೆ, ಸ್ವಲ್ಪ ಆಫ್ ರೋಡ್ ಇದೆ. ನಾವು ಲಾಸ್ಟ್ ಇಯರ್ ಬಂದಾಗಲೂ ಹಿಂಗೆ ಇತ್ತದು. ನಿಧಾನಕ್ಕೆ ಹೋಗ್ಬೇಕಷ್ಟೆ. ವಾಪಸ್ ಬಂದು ಎಕ್ಸ್ಪ್ರೆಸ್ ವೇದು ಸರ್ವಿಸ್ ಒಳಗೆ ಜಾಯ್ನ್ ಆದ್ವಿ. ಈಗ ವ್ಯೂ ಸಖತ್ತಾಗಿದೆ. ರಾಮನಗರ ಈ ಸೈಡ್ ಬಂದರೆ, ರಾಮನಗರ ಇಲ್ಲ ಬಿಡದಿ ಸೈಡ್ ತುಂಬ ಈ ಗುಡ್ಡಗಳು ಬೆಟ್ಟಗಳು ತುಂಬ ಇದೆ ನೋಡಿ. ವ್ಯೂ ಎಕ್ಸ್ಪ್ರೆಸ್ ವೇ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಗೋಪ್ರಲ್ಲಿ ಕ್ಯಾಪ್ಚರ್ ಆಗ್ತಾಯಿದೆ ಎಲ್ಲ ಗೊತ್ತಿಲ್ಲ, ದೂರವರೆಗೂ ಸಖತ್ತಾಗಿ ಕಾಣಿಸ್ತಾ ಇದೆ ವ್ಯೂ ಜೊತೆ. ಟೀ ಅಂಗಡಿಗಳು ಯಾವುದೂ ಸಿಗ್ತಾ ಇಲ್ಲ. ಎಕ್ಸ್ಪ್ರೆಸ್ ವೇ ಅಲ್ಲ, ಇಲ್ಲಿ ಅವ್ರಿಗೆ ಪಾಪ ಬಿಸ್ನೆಸ್ಸು ಆಗೋಲ್ಲ ಅನಿಸುತ್ತೆ ಟೀ ಅಂಗಡಿ ಅವ್ರಿಗೆ. ಸಿಟಿ ಹತ್ರ ಇದ್ದಾವೆ, ಅದು ನನಗೆ ಗೊತ್ತು. ಇಲ್ಲಿ ಯಾವುದು ಸಿಗ್ತಾ ಇಲ್ಲ, ಮುಂದೆನೇ ಹೋಗಬೇಕು. ಇದು ಫೆನ್ಸ್ ಇದೆಯಲ್ಲ ಆ ಕಡೆ, ಹಿಂಗೆ ದಾಟ್ಕೊಂಡು ಬರೋಕ್ಕಾಗಲ್ಲ. ಅದ್ರ ಮೇಲೆ ಅದು ನಾನ್ ಸ್ಟಾಪ್ ಹೈವೇ, ನಿಲ್ಸಂಗಿಲ್ಲ ಅಲ್ಲಿ. ಹಾಗಾಗಿ ಇವ್ರು ಮಾಡಿದ್ರೂ ಯಾರಿಗೂ ಬಿಸ್ನೆಸ್ ಆಗೋಲ್ಲ ಅಂತ ಮಾಡಿಲ್ಲ ಇಲ್ಲಿ. ಮುಂದೆ ಅಲ್ಲ, ಅಥವಾ ಅಲ್ಲಿ ಸ್ಟಾರ್ಟಿಂಗಲ್ಲಿ ಟೋಲ್ ಬರುತ್ತಲ್ಲ, ಆ ಕಡೆಯಿಂದ ಬರ್ತಾ ಸಿಟಿಯಿಂದ ಬರ್ತಾ ಎಕ್ಸ್ಪ್ರೆಸ್ ವೇ ಎಂಟರ್ ಆದಾಗ ಟೋಲ್ ಇರುತ್ತಲ್ಲ, ಆ ಟೋಲ್ ಹತ್ರ ಎಲ್ಲ ಇದ್ದಾವೆ ಟೀ ಅಂಗಡಿಗಳು. ಇಲ್ಲಿ ಅದು ಇಲ್ಲ ಅಷ್ಟೇ. ಟೀ ಅಂಗಡಿ ಒಂದು ಸಿಕ್ತಿಲ್ಲಿ, ಒಂದು ಸ್ಮಾಲ್ 10 minutes ಬ್ರೇಕ್ ಮಾಡ್ತೀವಿ. ಟೀ ಮತ್ತು ಜ್ಯೂಸ್ ಕುರ್ತಿ ಮತ್ತೆ ಹೊಡ್ತೀವಿ. ಹೈವೇ ಪಕ್ಕನೇ ಇದೆ ಇದು. ಸರ್ವಿಸ್ ರೋಡ್ಗಳು ನಾನು ಹೇಳ್ದಾಗೆ ದೇ ಆರ್ ನಾಟ್ ದ್ಯಾಟ್ ಬ್ಯಾಡ್. ಓಕೆ, ಆರಾಮಾಗಿ ರೈಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೇ ಸ್ಪೀಡ್ ಬ್ರೇಕರ್ಗಳು ತುಂಬ ಇದೆ ನಾನು ಹೇಳ್ದಾಗೆ. ಅಲ್ಲಿ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಸ್ಪೀಡ್ ಬ್ರೇಕರ್ಗಳು. ಅದೊಂದೇ ಪ್ರಾಬ್ಲಮ್ ಅಷ್ಟೇ, ಇಲ್ಲಾಂದರೆ ಆರಾಮಾಗಿ ರೈಡ್ ಮಾಡ್ಬೋದು. ಈಗ ನಾವು ಊಟಿ, ಕೂರ್ಗು, ಮೈಸೂರು ಎಲ್ಲೇ ಹೋಗ್ಬೇಕಂದ್ರೂ ಮೈಸೂರು ದಾಟಬೇಕಲ್ವಾ. ಸೊ ನಾವು ಬೈಕಲ್ಲಿ ಬಂದರೆ ನಾವು ಇದೇ ರೋಡೇ ತೊಗೋಬೇಕು, ಸರ್ವಿಸ್ ರೋಡ್ಸೇ ತೊಗೋಬೇಕು. ಸಿಟಿನೇನು ರೀಚ್ ಆದ್ವಿ. ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಯ್ತು ಇಲ್ಲಿಂದ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್. ಒಬ್ಬ ಫ್ರೆಂಡು ಮೋಸ್ಟ್ಲಿ ಸ್ಟ್ರೈಟ್ ಹೋಗ್ತಾನೆ, ಒಬ್ಬ ನನ್ನ ಜೊತೆನೇ ಬರ್ತಾನೆ. ನಾನು ಅಲ್ಲಿ ಜ್ಞಾನಭಾರತಿ ಲೆಫ್ಟ್ ಮಾಡ್ತೀನಿ, ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಹತ್ರ. ಮುಂದೆ ನಿಲ್ಲಿಸಿ ಬಾಯ್ ಹೇಳಿ ಕಳಿಸುವ ಎಲ್ಲರನ್ನೂ. ಸೊ ಒಬ್ಬ ಫ್ರೆಂಡು ಸ್ಟ್ರೈಟಾಗಿ ಹೋಗ್ತಾ ಇದ್ದಾನಲ್ಲಿ, ಲೆಫ್ಟ್ ಮಾಡ್ತಾ ಇಲ್ಲ. ಅವನು ಬಸವನಗುಡಿಗೆ ಇರೋದಂತೆ, ಸ್ಟ್ರೈಟ್ ಹೋಗಿ ಲೆಫ್ಟ್ ಮಾಡ್ತಾನೆ ಅವನು. ಸೊ ನನ್ನ ಫ್ರೆಂಡು ಇಲ್ಲೇ ನನ್ನ ಹಿಂದೆ ಬರ್ತಾ ಇದ್ದಾನೆ. ಸೊ ಸಂಡೇ ರೈಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪೀಸ್ಫುಲ್ ಟೈಮು, ರೋಡ್ಸು ಸಖತ್ತಾಗಿತ್ತು. ಆ ಜಾಗ ಬಗ್ಗೆ ಮಾತಾಡೋಂಗಿಲ್ಲ, ಅಲ್ಟಿಮೇಟ್ ಆಗಿದೆ ಅದು.
ಆಮೇಲೆ ಬೆಳಗ್ಗೆ ಎಕ್ಸಸೈಸು ಚೆನ್ನಾಗಾಯಿತು. ಕಯಾಕಿಂಗ್ ಮಾಡಿದ್ವಿ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸು, ಚೆನ್ನಾಗಿ ವರ್ಕೌಟ್ ಆಯಿತು ಆರ್ಮ್ಸ್ ಎಲ್ಲ ಬೆಳಗ್ಗೆನೇ. ಅದಾದಮೇಲೆ ಬ್ರೇಕ್ಫಾಸ್ಟು ಅಲ್ಲೇ ಮಾಡಿದ್ವಲ್ಲ ಮ್ಯಾಗಿ, ಅದು ಸೂಪರಾಗಿ ಬಂತು ಇವತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನೇನಿಲ್ಲ, ಡೈರೆಕ್ಟಾಗಿ ಮನೆಗೆ ಹೋಗೋದಷ್ಟೇ, ಇನ್ನೊಂದು 5 ಮಿನಿಟ್ಸು. ಸೊ ಐ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. See you all in another vlog. Bye bye, take care.